ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಲಿನಿ ಕುಮಾರ್ ಮೈಸೂರಿಂದ. ಏನು ಮಾಡ್ತಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಹಾಕಿ. ಮತ್ತು ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಏನಂದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡ್ಕೊಳ್ಳಿ. ಇವತ್ತು ಮಂಡೇ ಆಗಿರೋದ್ರಿಂದ ಎದ್ದು ಕೆಲಸ ಮಾಡಿ ಪೂಜೆ ಮಾಡೋಷ್ಟರೊಳಗೆ 12 ಆಗೋಯ್ತು. ನೋಡಿ, ಈ ಥರ ಪೂಜೆ ಮಾಡಿದ್ದೀನಿ. ಈ ಥರ ಪೂಜೆ ಮಾಡಿ ನನ್ನ ಮಗಳೇ ಎಕ್ಸಾಮ್ಗೆ ಹೋಗಿದ್ಲು ಒಬ್ಬಳು, ಇನ್ನೊಬ್ಳು ದೊಡ್ಡವಳು ಮನೇಲೇ ಇದ್ಲು. ಹಾಗಾಗಿ ಸ್ವಲ್ಪ ಕೆಲಸ ಮಾಡಿಕೊಟ್ಲು ಅವಳು. ಅದಕ್ಕೆ ಬೇಗ ಸ್ವಲ್ಪ ಸೋಮವಾರ ಆಗಿರೋದ್ರಿಂದ ಬೇಗ ಎದ್ದು ಪೂಜೆ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಸ್ವಲ್ಪ ಲೇಟಾಗಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ನನ್ನ ಮಗಳು ಎಕ್ಸಾಮ್ಗೆ ಹೋಗಬೇಕಾಗಿತ್ತು. ಅವಳಿಗೆ ಎದ್ದು ತಿಂಡಿ ಮಾಡಿಕೊಟ್ಟು ಅವಳನ್ನ ಕಳಿಸಿ, ಇನ್ನೊಬ್ಳು ಮಗಳು ಮನೇಲೇ ಇದ್ಲು, ಅವಳು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು. ಹಂಗಾಗಿ ಸ್ವಲ್ಪ ಬೇಗ ಕೆಲಸ ಆಗಿ ಪೂಜೆ ಮಾಡೋಕ್ಕೆಲ್ಲನೂ ತಯಾರಿ ಮಾಡಿಕೊಂಡು ಬಾಗಿಲು ಪೂಜೆಗೆ ರಂಗೋಲಿ ಹಾಕೋಣ ಅಂತ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಹಾಕಿ ಮತ್ತೆ ಬಂದು ಒಳಗಡೆ ಬಂದು ಪೂಜೆ ಮಾಡಿ ಬೆಲ್ದನ ಬೇಕು ಅಂತ ಹೇಳಿದರು. ಹಂಗೂ ಪೂಜೆಗೂ ಬೆಲ್ದನ ಆಗುತ್ತಲ್ಲ ಅಂತ ಅಂದ್ಕೊಂಡು ಬೆಲ್ದನ ಮಾಡಿಕೊಂಡೆ. ಬೆಲ್ದನ ಮಾಡಿಕೊಂಡು ಪೂಜೆ ಮಾಡಿ ಅಷ್ಟರೊಳಗಡೆ ನನ್ನ ಮಗಳೂ ಎಕ್ಸಾಮ್ ಮುಗಿಸ್ಕೊಂಡು ಅವಳು ಮನೆಗೆ ಬಂದಳು. ಅವರಪ್ಪನೂ ಹೋಟೆಲಿಂದ ಮನೆಗೆ ಬಂದು ಅವರು ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಮಕ್ಕಳು ಎಲ್ಲ ಪ್ರಸಾದ ತಿಂದ್ಕೊಂಡ್ರು. ಇವತ್ತು ತುಂಬ ಚೆನ್ನಾಗಿದೆ ಬೆಲ್ದನ ಅಂತ ಹೇಳಿದ್ರು. ಅದಕ್ಕೆ ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಅಂತ ಹೇಳಿದಾಗ ಯಾರಿಗೆಲ್ಲ ಖುಷಿ ಆಗಲ್ಲಲ್ವ? ಖುಷಿ ಆಯಿತು ನನಗೂ. ಪೂಜೆ ಎಲ್ಲ ಮಾಡಿದ್ಕೂ ತುಂಬ ನೆಮ್ಮದಿ ಅಂತ ಅನ್ನಿಸ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು.